ಈಗಲೇ ಚಂದಾದಾರರಾಗಿ ನಿಮ್ಮ ನೆಚ್ಚಿನ ಶೋಗಳನ್ನು ನೋಡಿ. ಓ, ನಿಮ್ ಟೈಮ್ ಸರಿ ಇಲ್ಲ ಅಂತ ಅನ್ನಿಸ್ತಿದೆ. ಯಾಕೆ ಹಾಗೆ ಹೇಳ್ತೀರಾ? ನನ್ನ ಪ್ರಕಾರ ಚಿರು ದೀಪಂಗೆ ಡಿವೋರ್ಸ್ ಪೇಪರ್ಗೆ ಸೈನ್ ಹಾಕ್ಸೋದಿರ್ಲಿ, ಅದ್ರ ಬಗ್ಗೆ ಒಂದು ಕ್ಲೂನು ಕೊಟ್ಟಿಲ್ಲ ಅಂತ ಅನ್ನಿಸ್ತಿದೆ. ಹಾಗ್ಯಾಕೆ ನಿಮ್ಗೆ ಅನಿಸ್ತದೆ? ಒಂದ್ ವೇಳೆ ಚಿರು ನೀನ್ ಹೇಳ್ದಾಗೆ ಅವ್ನ್ ಮಾಡಿದಿದ್ರೆ ಆ ದೀಪನ್ ಮುಖದಲ್ಲಿ ನಗು ಕಾಣಿಸ್ತಿತ್ತಾ? ನೀನೇ ನೋಡ್ದಲ್ಲ, ತಿಂಡಿ ತಿನ್ಬೇಕಾದ್ರೆ ಎಲ್ರಿಗೂ ಖುಷಿಯಾಗಿ ವಯ್ಯಾದಿಂದ ಬಡಿಸ್ತಾ ಇದ್ದಿದ್ದು. ಅದು ಅಲ್ಲದೆ ಚಿರು ಬೇಡಾರೆ ಅಂದ್ರೂ ಏನು ಆಗಲ್ಲ ಹಸ್ಬೆಂಡು, ತಿನ್ನಿ ಅಂತ ಬಡಿಸ್ತಿದ್ಲು. ಇದ್ರಲ್ಲೇ ಗೊತ್ತಾಯ್ತು ಅವನು ಡಿವೋರ್ಸ್ ಬಗ್ಗೆ ಅವಳ ಹತ್ರ ಮಾತಾಡಿರಲ್ಲ ಅಂತ. ನನಗೂ ಹಾಗೆ ಅನ್ನಿಸ್ತಾರೆ. ಅವನು ನಿನ್ನ ಮಾತು ಬೆಲೆ ಕೊಡದೆ ಅವಳಿಂದ ಅವನು ದೂರ ಆಗೋಕ್ಕೂ ಇಷ್ಟ ಇಲ್ಲದೆ ಡಿವೋರ್ಸ್ ಪೇಪರ್ಗೆ ಸೈನ್ ಹಾಕ್ಲಿಲ್ಲ ಅಂದ್ರೆ ಏನರ್ಥ? ಅವನು ಅವಳನ್ನ ಹೆಂಡತಿಯಾಗಿ ಒಪ್ಕೊಂಡಿದ್ದಾಳೇನೋ ಅಂತ ನನಗನ್ನಿಸ್ತಿದೆ. ಚಿಕ್ಕತೆ, ಬಾಯ್ ಬಂದಾಗೆಲ್ಲ ಮಾತಾಡಬೇಡಿ. ಅವ್ನು ಯಾವತ್ತೂ ನನ್ನ ಮಾತು ಮೀರಲ್ಲ ಅಂತ ನಿಮ್ಗೆ ಗೊತ್ತಿಲ್ವಾ? ಇಷ್ಟು ದಿನ ನಾನು ನಿನ್ನ ಮಾತು ನಂಬ್ತಿದ್ದೆ, ಆದ್ರೆ ಈಗ ಅವ್ನ ವರ್ಷೆ ಬದಲಾಗಿದೆ. ಅದಕ್ಕೆ ಈಗ ನಾನು ಏನ್ ಮಾಡ್ಬೇಕು ಅಂತೀರಾ? ಚಿರುನ ಕರೆದು ಏನಪ್ಪ ನಿನ್ ಕತೆ, ನಾನು ಹೇಳಿದ ಕೆಲಸ ಏನಾಯ್ತು ಅಂತ ಅವನ್ನ ಕೇಳು. ಆಗ ಅವನ ಬಾಯಲ್ಲೇ ಏನು ಉತ್ತರ ಬರುತ್ತೆ ಅಂತ ಗೊತ್ತಾಗುತ್ತೆ. ಇರು, ನಾನೇ ಕರಿತೀನಿ. ಚಿರು, ಹೇಳಿದ ಕೆಲಸ ಏನಾಯ್ತು? ಯಾವ ಕೆಲಸದ ಬಗ್ಗೆ ಮಾತಾಡ್ತಾ ಇದ್ದೀರಾ? ಇಂಪಾರ್ಟೆಂಟ್ ಸಿಗ್ನೇಚರ್ ಆಗ್ಬೇಕಿತ್ತು ಅಂತ ಹೇಳಿದ್ನಲ್ಲ, ಆ ಕೆಲಸ. ಅದಕ್ಕಿನ್ನೂ ಸೈನ್ ಹಾಕ್ಸಿಲ್ಲ. ಅದಕ್ಕೆ ಏನ್ ಚಿರು, ಈ ತರ ಇಂಪಾರ್ಟೆಂಟ್ ವಿಚಾರದಲ್ಲಿ ನೀನು ಇಷ್ಟೊಂದು ನೆಗ್ಲಿಜೆನ್ಸ್ ತೋರ್ಸಕ್ಕೆ ಹೇಗೆ ಸಾಧ್ಯ? ಸಾರಿ, ಅದಕ್ಕೆ ಅದು ನೆನ್ನೆ ತುಂಬ ಲೇಟ್ ಆಗಿತ್ತಲ್ಲ, ಜೊತೆಗೆ ಸ್ವಲ್ಪ ತಲೆನೋವು ಬಂದಿತ್ತು, ಅದಕ್ಕೆ ಹಾಕ್ಸಿಲ್ಲ. ಇವತ್ತು ಹಾಕಿಸ್ತೀನಿ. ಶೋರ್? ತಲೆನೋವು ಹೇಗಿದೆ ಈಗ? ಇನ್ನೂ ಹಾಗೆ ಇದೆ, ಸ್ವಲ್ಪ ರೆಸ್ಟ್ ಮಾಡಿದ್ರೆ ಸರಿ ಆಗುತ್ತೆ. ಹುಷಾರು ಚಿರು, ಟೇಕ್ ಕೇರ್. ನೋಡಿದ್ರ, ಅವ್ನು ಯಾವತ್ತೂ ನನ್ನ ಮಾತು ಮೀರಲ್ಲ. ಆದ್ರೂ ಈ ವಿಷಯದಲ್ಲಿ ಅವನು ಯಾಕೆ ಇಷ್ಟು ಲೇಟ್ ಮಾಡ್ತೇನಂತ ನನಗೆ ಗೊತ್ತಾಗ್ತಾ ಇಲ್ಲ. ಸೈನ್ ಹಾಕಿಸ್ತೀನಿ ಅಂತ ಹೇಳಿದಾನಲ್ಲ, ಇವತ್ತು ಕನ್ಫರ್ಮ್ ಆಗಿ ಹಾಕಿಸ್ತಾನೆ. ಅವನೇನೋ ಡಿವೋರ್ಸ್ ಪೇಪರ್ಗೆ ಸೈನ್ ಹಾಕು ಅಂತಾನೆ, ಆದ್ರೆ ಅವಳು ಹಾಕ್ಬೇಕಲ್ಲ. ಇಲ್ಲಮ್ಮ, ಅವಳು ಹಾಕ್ತಾಳೆ, ಅವನು ಹಾಕಿಸ್ತಾನೆ. ಹಾ ಸೌಂದರ್ಯ, ಚಿರು ತಲೆನೋವು ಅಂತ ಆ ದೀಪ ಕೈಯಲ್ಲಿ ಎಣ್ಣೆ ಎತ್ಕೊಂಡ್ ಬರ್ತಾಳೆ ತಲೆ ಸಿಕ್ಕಕ್ಕೆ ಅಂತ. ಸರಿ, ಡಿವೋರ್ಸ್ ವಿಚಾರ ನಿಮ್ಗೆ ಏನೂ ಗೊತ್ತಿಲ್ಲ ಹಾಗಿರ್ಬೇಕು. ನೀವು ಹೋಗಿ. ಯಾಕಮ್ಮ? ಹೋಗಿ. ಸರಿ ನಮ್ಮ ನಿಂತ್ಕೋ. ಬಿಡಿ ಮೇಡಮ್, ಬಿಡಿ. ಎಣ್ಣೆ ಎಲ್ಲ ಚೆಲ್ಲೋಯ್ತು. ಪಾಪ ಹಸ್ಬೆಂಡ್ಗೆ ತಲೆ ನೋವ್ತಿದೆ ಅಂತ ಎಣ್ಣೆ ತಿಕ್ಕಕ್ ಹೋಗ್ತಿದ್ದೆ. ನೀವ್ ಯಾಕೆ ಹೀಗೆ ಮಾಡಿದ್ರಿ? ಏನಾಗಿದೆ ನಿಮ್ಗೆ? ನನಗೇನು ಆಗಿಲ್ಲ, ಆಗದೆಲ್ಲ ನಿನಗೆ. ನಿನಗೆ ಕೇಡ್ಗಾಲ ಬಂದಿದೆ, ಅದನ್ನ ಹೇಳೋದಕ್ಕೆ ಈಗ ನೀನು ನಿಲ್ಸಿದ್ದೆ. ಅರ್ಥ ಆಗ್ಲಿಲ್ಲ. ನೀನ್ ಹೋಗಿ ಚಿರುಗೆ ಅದು ಯಾವ ಎಣ್ಣೆ ಹಚ್ಚಿದ್ರೋ ಅವನ ತಲೆನೋವು ಕಮ್ಮಿ ಆಗ. ಯಾಕಂದ್ರೆ ಅವನಿಗೆ ನೀನೇ ದೊಡ್ಡ ತಲೆನೋವು. ನಾನಾ? ಹೌದು, ನಿನ್ನಿಂದ ಅವನೆಷ್ಟು ನೋವು ಅನ್ಭವಿಸ್ತಾ ಇದ್ದಾನೆ, ಎಷ್ಟು ಸಂಕಟ ಪಡ್ತಾನೆ ಅಂತ ನಿನಗೇನಾದ್ರೂ ಗೊತ್ತಿದ್ಯಾ? ಏನ್ ಮೇಡಮ್ ಹೇಳ್ತಿದ್ದೀರಾ? ನಾನು ಅವರು ಎಷ್ಟು ಅನ್ಯೋನ್ವಾಗಿದ್ದೀವಿ. ನಾವಿಬ್ರು ನೋಡಿದ್ರೆ ಶಿವ ಪಾರ್ವತಿ ತರ ಇದೀವಿ ಅಂತ ಜನ ಎಲ್ಲ ಹೇಳ್ತಾರೆ. ಅಂತಿದ್ರಲ್ಲಿ ನೀವ್ ಈ ತರ ಮಾತಾಡ್ತಿದ್ದೀರಾ ಅಲ್ವಾ? ಚಿರು ನಿನ್ ಜೊತೆ ನಡ್ಕೊಳ್ತಾ ಇರೋ ರೀತಿ ಎಲ್ಲ ನಿಜ ಅಂತ ನೀನ್ ಅನ್ಕೋತಾ ಇದ್ಯಾ? ಅದ್ರಲ್ಲಿ ಸುಳ್ಳೇನಿದೆ? ಅದೆಲ್ಲ ನಿಜ ಅಲ್ಲ, ನಿನ್ ಜೊತೆ ಆಡ್ತಿರೋ ನಾಟಕ. ನಾಟಕನ ನಾನ್ ನಂಬಲ್ಲ ಮೇಡಮ್. ನೀವೇನೇನೋ ಮಾತಾಡ್ತಿದ್ದೀರಾ. ನಾವೀಗ ಮೊದ್ಲಿನ ತರ ಅಲ್ಲ. ಒಬ್ರನ್ನ ಒಬ್ರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೀವಿ. ಒಬ್ರ ಮೇಲೆ ಒಬ್ರಿಗೆ ನಂಬಿಕೆ ಇದೆ. ನನ್ ಮೇಲೆ ಮೊದ್ಲಿನ ತರ ಸಿಡಿಕ್ತಿಲ್ಲ.
ಪ್ರೀತಿಯಿಂದ ಸಮಾಧಾನವಾಗಿಂದ ಮಾತಾಡ್ತಾರೆ. ನಾನಿಲ್ಲ ಅಂದ್ರೆ ಎಷ್ಟು ಒದ್ದಾಡ್ತಾರೆ ಗೊತ್ತಾ? ಸೂರ್ಯ ಮುಳುಗೋದಕ್ಕೆ ಮುಂಚೆ ತುಂಬಾ ಚೆನ್ನಾಗಿ ಕಾಣಿಸ್ತಾನಂತೆ. ಸೂರ್ಯ ಮುಳುಗಿದ ಮೇಲೆ ಕತ್ಲು ಆವರಿಸ್ಕೊಂಡ ಮೇಲೆನೆ ಆ ಸೂರ್ಯನ ಬೆಲೆ, ಬೆಳಕಿನ ಬೆಲೆ ಏನು ಅಂತ ಅರ್ಥ ಆಗುತ್ತೆ. ನಿನ್ನ ಬಾಳಲ್ಲಿ ಬೆಳಕು ಕೊಡೋ ಸೂರ್ಯನ ತರ ಇದ್ದ ಚಿರು ಇನ್ನು ಮುಂದೆ ನಿನ್ನ ಕತ್ಲಲ್ಲೇ ಕೈ ತೊಳಿ ಹಾಗೆ ಮಾಡ್ತಾನೆ. ಮೇಡಮ್, ಸುಮ್ಮನೆ ಏನನ್ನೋ ಹೇಳಿ ಹೆದರ್ಸ್ಬೇಡಿ. ಹೆದರ್ಸ್ತಾ ಇಲ್ಲ, ವಾಸ್ತವ ಹೇಳ್ತಾ ಇದ್ದೀನಿ. ನಂಬುದ್ರೆ ನಂಬು, ಬಿಟ್ರೆ ಬಿಡು. ಅವನು ನಿನ್ ಜೊತೆ ಇಷ್ಟೊಂದು ಆತ್ಮೀಯವಾಗಿರೋದಕ್ಕೆ ಕಾರಣ ಏನ್ ಗೊತ್ತಾ? ಏನು? ಅವನಿಗೆ ನಿನ್ನಿಂದ ಡೈವರ್ಸ್ ಬೇಕು. ಅದಕ್ಕೆ ಏನ್ ಹೇಳ್ತಿದ್ದೀರಾ ಮೇಡಮ್? ಅವ್ನ್ ಡಿವೋರ್ಸ್ ತಗೊಳ್ಳೋದಕ್ಕೆ ನಿನ್ ಜೊತೆ ಕ್ಲೋಸ್ ಆಗಿರ್ತಾ ಇದ್ದಾನೆ ಹೊರತು ಮನಸ್ಸಿಂದ ಅಲ್ಲ. ಇಲ್ಲ ಮೇಡಮ್, ಅವರಿಂದ ನನ್ನನ್ನ ದೂರ ಮಾಡ್ಬೇಕು ಅನ್ನೋ ಕೆಟ್ಟ ಉದ್ದೇಶದಿಂದ ನೀವು ಈ ತರ ಸುಳ್ಳು ಹೇಳ್ತಿದ್ದೀರಾ. ನಾನ್ ನಂಬಲ್ಲ. ದಡ್ಡಿ ನೀನು ಅವನ ಜೊತೆಗಿರೋದು ನನಗೆ ಎಷ್ಟು ಇಷ್ಟ ಇಲ್ವೋ ಅದಕ್ಕಿಂತ ಜಾಸ್ತಿ ಚಿರುಗೆ ನಿನ್ನ ಕಂಡ್ರೆ ಇಷ್ಟ ಇಲ್ಲ. ಅದು ನಿನ್ಗೆ ಅರ್ಥ ಆಗ್ತಿಲ್ಲ. ಅದಕ್ಕೇನ್ ಸಾಕ್ಷಿ ಇದೆ? ಸಾಕ್ಷಿ ಬೇಕಾ? ನೆನ್ನೆ ರಾತ್ರಿ ಅವ್ನ ರೂಮಿಗೆ ಬಂದಾಗ ಅವನ ಕೈಯಲ್ಲಿ ಒಂದು ಪೇಪರ್ ಇತ್ತು ತಾನೆ? ಹ್ಞೂ ಇತ್ತು. ಅದು ಏನು ಅಂತ ಗೊತ್ತಾ? ಇಲ್ಲ. ಅದ್ರ ಬಗ್ಗೆ ಅವನು ನಿನ್ನ ಹತ್ರ ಏನೂ ಹೇಳಿಲ್ವಾ? ಇಲ್ಲ. ತಲೆ ಕೆಡ್ಸ್ಕೊಬೇಡ, ಸದ್ಯದಲ್ಲೇ ಏನು ಅಂತ ಹೇಳ್ತಾನೆ. ಏನದು? ನೆನ್ನೆನೆ ನಿನ್ನ ಹತ್ರ ಡಿವೋರ್ಸ್ ಪೇಪರ್ಸ್ಗೆ ಸೈನ್ ಹಾಕಿಸ್ಬೇಕು ಅಂತ ಅನ್ಕೊಂಡ. ಆದ್ರೆ ನೀನ್ ಎಲ್ಲಿ ಕಿರಿಕ್ ಮಾಡ್ತೀಯೋ, ಮನೆಯವ್ರ ಹತ್ರ ಎಲ್ಲ ಹೇಳಿ ಏನ್ ರಾಜ್ಯಾಂತ ಮಾಡ್ತೀಯೋ ಅಂತ ಸುಮ್ಮನಿದ್ದ. ಬೇಕಿದ್ರೆ ಈಗ ನೀನೇ ಹೋಗಿ ಅವನ ಹತ್ರ ಡಿವೋರ್ಸ್ ಪೇಪರ್ಸ್ ಬಗ್ಗೆ ಕೇಳು, ಅಥವಾ ನೀನೇ ಅದನ್ನ ತಗೊಂಡು ಓದು. ಸತ್ಯ ಏನು ಅಂತ ನಿನಗೆ ಗೊತ್ತಾಗುತ್ತೆ. ಇಲ್ಲ ಮೇಡಮ್, ಅವ್ರೀಗ ಬದಲಾಗಿದ್ದಾರೆ. ಡೈವೋರ್ಸ್ ಕೊಡಬೇಕು ಅಂದ್ರೆ ಅವ್ರು ಯಾಕೆ ಇಷ್ಟು ದಿನ ಕಾಯ್ತಿದ್ರು? ಕಾಯಿ ಹಣ್ಣಾಗೋ ಥರ ಮನುಷ್ಯನು ಮಾಗಬೇಕಂತ, ಆಗ್ಲೇ ಅವ್ರ ಮಾತು ಕೇಳು. ಅದಕ್ಕೆ ಡಿವೋರ್ಸ್ ವಿಷಯದಲ್ಲಿ ಚಿರು ನಿನಗೆ ಮಾಡಿದ್ದು ಅದೇ. ದಿಢೀರಂತ ಡಿವೋರ್ಸ್ ಕೊಟ್ಬಿಡಿ ಅಂದ್ರೆ ನೀನು ಅವ್ನ ಮಾತು ಕೇಳ್ತಾ ಇದ್ಯಾ? ಮದುವೆ ಆದ ಹೊಸದ್ರಲ್ಲಿ ನೀನು ಕೋಪದಲ್ಲಿದ್ದೆ, ಬಿಸಿ ರಕ್ತ ಬೇರೆ ಅಲ್ವಾ? ಅದಕ್ಕೆ ನಿನ್ನ ಮೈಯಲ್ಲಿರೋ ಕೋಪ ತಾಪ ಎಲ್ಲ ಕಮ್ಮಿ ಆಗಲಿ ಅಂತ ಇಷ್ಟು ದಿನ ಟೈಮ್ ತಗೊಂಡಿದ್ದಾನೆ. ಇದನ್ನೆಲ್ಲ ಅವನೇ ನನ್ನ ಹತ್ರ ಹೇಳ್ಕೊಂಡಿದ್ದಾನೆ. ಇಷ್ಟು ದಿನ ನಿನ್ನ ಅವನ ಕಡೆ ಪ್ರೀತಿಯಿಂದ ಸೆಳೆದುಕೊಂಡು ಆಮೇಲೆ ಡಿವೋರ್ಸ್ ಪೇಪರ್ಸ್ಗೆ ಸೈನ್ ಹಾಕೋದೇ ಪ್ಲಾನ್.